ರಾಜ್ಯದಲ್ಲಿ ಹಿಂದೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತಹ ವರದಿ ಅನುಷ್ಠಾನ ಮಾಡೋದಕ್ಕೆ ಕಾರಣಾಂತರಗಳಿಂದ ಆಗಲಿಲ್ಲ. ಸರ್ಕಾರ ಅದನ್ನು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ರು ಕೂಡ ಪ್ರಬಲ ಸಮುದಾಯದ ಸಚಿವರುಗಳಾಗಿರ್ಬೋದು, ಜನಸಮುದಾಯವು ಕೂಡ ಅದನ್ನು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೀಸರ್ವೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ಈಗ ರೀಸರ್ವೆ ಕೂಡ ಕಾರ್ಯವು ಕೂಡ ಆರಂಭ ಆಗಿದೆ. ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಿರುವಂತಹ ರೀಸರ್ವೆ ಬಗ್ಗೆ ಹಲವು ಆಕ್ಷೇಪಗಳು, ಅಸಮಾಧಾನಗಳು ಮತ್ತೆ ವ್ಯಕ್ತವಾಗ್ತಾ ಇದ್ದಾವೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರಿದ್ದಾರೆ. ಸರ್, ಏನು ಸರ್, ಕಾಂಗ್ರೆಸ್ ಅವ್ರು ಬಂದಾಗಲೆಲ್ಲ ಜಾತಿಗಣತಿ ಅಂತ ಶುರು ಮಾಡ್ತಿರಲ್ಲ ಅಂತ? ಕಾಂಗ್ರೆಸ್ ಅವ್ರು ಬಂದಾಗಲ್ಲ ಅಷ್ಟೇ ಅಲ್ಲ, ಇದು ಕಮಿಟ್ಮೆಂಟು ಈ ಒಂದು ಇಚ್ಛಾಶಕ್ತಿ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಇದೆ. ಏನು ಇಚ್ಛಾಶಕ್ತಿ ಇದೆ ಅಂತಂದರೆ, ನಾವು ಯಾವುದೇ ಜಾತಿಯನ್ನು ಒಡೆಯೋದಾಗಲಿ ಜಾತಿಯನ್ನು ಬೇರ್ಪಡಿಸೋದಾಗಲಿ ಮಾಡೋದಿಲ್ಲ. ನಾವು ಮಾಡ್ತಾ ಇರೋದು ಕಟ್ಟ ಕಡೆ ಸಮುದಾಯದೊಳಗಿರುವಂಥ ಕೊನೆಯದೊಳಗಿರುವಂಥ ಒಬ್ಬ ಮನುಷ್ಯನಿಗೆ ಸರ್ಕಾರದ ಸವಲತ್ತನ್ನು ಸಿಗಬೇಕು. ವಾಸ್ತವ ಸತ್ಯ, ಕೆಲವೊಂದಿಷ್ಟು ಮಂದಿ ಇದನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನು ನಾವು ಸರ್ಕಾರದೊಳಗೆ ಮಾಹಿತಿ ಇರಲಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇದನ್ನು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾ ಇರೋದು. ನಿಮ್ಮಲ್ಲಿ ಮಾಧ್ಯಮದೊಳಗೆ ಮತ್ತು ಬೇರೆ ಕಡೆ ಎಲ್ಲ ಜನರಿಗೆ ಒಂದು ಚರ್ಚಾ ವಸ್ತು ಆಗಿಬಿಟ್ಟಿದೆ. ಇದು ಏನಂತಂದರೆ ಜಾತಿ ಗಣತಿ ಮಾಡೋಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರಕ್ಕೆ ಪ್ರಯೋಜನ ಇಲ್ಲ. ನಾವು ಮಾಡಬೇಕಾಗಿದ್ದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಮಾತ್ರ ಮಾಡೋದು ಅಂತಂದು ಅದಕ್ಕೆ ಕೆಲವೊಂದಿಷ್ಟು ಆಕ್ಷೇಪಗಳು ಬಂದವು. ಅದಕ್ಕೆ ಆಕ್ಷೇಪ ಅನ್ನೋದಕ್ಕಿಂತ ನಾವು ಸಲಹೆ ಅಂತ ಸ್ವೀಕಾರ ಮಾಡಿದ್ವಿ. ಆ ಸಲಹೆ ಕೊಟ್ಟರು. ಆ ಸಲಹೆಯನ್ನು ಅದು ಇಂಡಿಪೆಂಡೆಂಟ್ ಬಾಡಿ, ಯಾವುದು ಹಿಂದುಳಿದ ವರ್ಗದ ಆಯೋಗ, ಅದಕ್ಕೂ ಆ ಅಧ್ಯಕ್ಷರು ಸಲಹೆಗಳನ್ನು ಕೆಲವೊಂದಿಷ್ಟು ಪಾಸನ್ ಮಾಡಿದ್ವಿ, ಅವ್ರಿಗೆ ಹೇಳಿದ್ವಿ. ನಿನ್ನೆ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಯಾವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ್ನ್ಯಾಗ ಜಾತಿ ಸಮೀಕ್ಷೆ ಅನ್ನೋ ಪ್ರಶ್ನೆ ಬರೋಂಗಿಲ್ಲ. ಜಾತಿ ಅಲ್ಲ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಸರ್, ತಾವು ಹೇಳ್ದಂತೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂಥ ಅಧಿಕಾರ ಇಲ್ಲ. ಆಲ್ ರೈಟ್, ಅದು 100% ನಿಜ. ಆದರೆ ಜಾತಿಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಒಬ್ಬ ಸರ್ವೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ಸರ್ವೆ ಮಾಡುವಂತಹ ಅಧಿಕಾರಿಯು ಆತನ ಆತನ ಜಾತಿ, ಆತನ ಕುಲಕಸಬು ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅಂದರೆ ನಿಮಗೆ ನಿರ್ದಿಷ್ಟ ಅಂಕಿಅಂಶಗಳು ಈ ಸರ್ವೆ ಮಾಡೋದ್ರ ಮುಖೇನ ಯಾವ್ಯಾವ ಜಾತಿ ಅಂಕಿಅಂಶಗಳು ಎಷ್ಟಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಹೇಳ್ತಾ ಇರೋದು 60 ಪ್ರಶ್ನೆಗಳು ಇರೋದು. ಅದರಾಗ 60ರೊಳಗೆ ಇದು ಒಂದು. ನೀವು 59 ಬಗ್ಗೆ ಚರ್ಚೆಗಳಾಗ್ತಾಯಿಲ್ಲ, ಬರೀ ಒಂದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. ನಮ್ಮ ಪ್ರಶ್ನೆ ಇರೋದು 60ರೊಳಗೆ ಇದು ಒಂದು ಅಷ್ಟೇ. ಅದಕ್ಕೆ ಅಷ್ಟು ಮಹತ್ವ ಕೊಡೋಂಥ ಅವಶ್ಯಕತೆ ಇಲ್ಲ. ಸರ್, ಈ ಸರ್ವೆಯಲ್ಲಿ ಯಾರು ಒಳಪಡ್ತಾರೋ ಅವರು ಮನಸ್ಸಿಗೆ ನಾಟುವಂಥದ್ದು ಆ ವಿಚಾರ, ಅದು ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು. ಹೀಗಾಗಿ ಈ ಜಾತಿ ಮತ್ತು ಧರ್ಮದ ಕಾಲಮ್ಗಳು ಅವಶ್ಯಕತೆ ಇತ್ತ ಅನ್ನುವಂಥ ಒಂದು ಪ್ರಶ್ನೆಗಳು ಇಟ್ಟಿರುವಂಥದ್ದು. ಹೀಗಾಗಿ ಈ ಪ್ರಶ್ನೆನ ಕೇಳ್ತಾರೆ. ನಿಜವಾಗಲೂ ಅವಶ್ಯಕತೆ ಇದೆ, ಆದರೆ ಅದು ಮುಖ್ಯ ಅಲ್ಲ. ಇವತ್ತೇನಾಗ್ತಾಯಿದೆ ಅಂತಂದರೆ, ನಮ್ಮ ರಾಜ್ಯದೊಳಗೆ, ನಮ್ಮ ದೇಶದೊಳಗೆ ಬರೀ ಜಾತಿ ಬಗ್ಗೆ, ಧರ್ಮದ ಬಗ್ಗೆ ಚರ್ಚೆ ಆಗ್ತಾವೆ. ನಾನು ಹೇಳಕ್ಕೆ ಹೊರಟಿದ್ದು, ಯಾವುದೇ ದೇಶ ಇರಲಿ, ಯಾವುದೇ ರಾಜ್ಯ ಇರಲಿ, ಜಾತಿ ಮತ್ತು ಧರ್ಮದಕ್ಕಿಂತ ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಬೇಕು. ಇವತ್ತು ಜಾತಿ ಧರ್ಮದ ಬಗ್ಗೆ ಚರ್ಚೆ ಆಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಏನಾಗಿದೆ. ಅದಕ್ಕೆ ದಯಮಾಡಿ ಯಾರು ಜಾತಿ ಧರ್ಮದ ಬಗ್ಗೆ ಚರ್ಚೆ ಮಾಡೋರಿದಲ್ಲ ಅದನ್ನು ಕೈ ಬಿಡಿ. ಇದು ಒಂದು 60ರೊಳಗೆ ಇದು ಒಂದು, 60 ಪ್ರಶ್ನೆಯೊಳಗೆ ಇದು ಒಂದು ಮಾತ್ರ, 59 ಅಲ್ಲ ಇದು. ಅದಕ್ಕೆ ದಯಮಾಡಿ ನಾವು ಏನು ಪ್ರಶ್ನೆ ಕೇಳ್ತಾರೋ ಅದನ್ನು ಉತ್ತರ ಕೊಡಿ. ಅದಕ್ಕೆ ನಮ್ಮ ಉದ್ದೇಶನೇ ಬೇರೆ. ನಮ್ಮ ಉದ್ದೇಶ ಇರೋದು ಕಟ್ಟ ಕಡೆ ಮನುಷ್ಯನಿಗೆ ಯಾರಿಗೆ ರಾಜ್ಯ ಸರ್ಕಾರದ ಸವಲತ್ತುಗಳು ಸಿಕ್ಕಿಲ್ಲ, ಯಾರಿಗೆ ಕೊಡಬೇಕಾಗಿದೆ ಸವಲತ್ತುಗಳನ್ನು, ಆ ಅಂಕಿಅಂಶಗಳು ಸರ್ಕಾರದೊಳಗೆ ಇದ್ದರೆ ಚೆನ್ನಾಗಿರ್ತೈತೆ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಸರ್ವೆಯನ್ನು ಮಾಡಿಸ್ತಾ ಇರೋದು. ಸರ್, ಕ್ಯಾಬಿನೆಟ್ ಸಭೆಯಲ್ಲೇ ಪ್ರಬಲ ಸಮುದಾಯಕ್ಕೆ ಸೇರಿದಂತಹ ಸಚಿವರುಗಳು ಈ ಸರ್ವೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು ನಿಜವಾ? ಹಾಗಾದರೆ ಆಕ್ಷೇಪ ವ್ಯಕ್ತಪಡಿಸಿದರೆ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಮತ್ತು ತಂಗಡಗಿ ಸೇರಿದಂತೆ ಹಿಂದುಳಿದ ಸಮುದಾಯದ ಸಚಿವಗಳು ಪಟ್ಟಿಡಿದ್ದೀರಾ, ಅಟಕ್ ಬಿದ್ದಿದ್ದೀರಾ ಅಂತ? ನಿಜವಾಗಲೂ ಅಲ್ಲಿ ಆಕ್ಷೇಪನೆ ಬಂದಿಲ್ಲ. ಎಲ್ಲರ ಅಭಿಪ್ರಾಯ ಇದು ಸರ್ವೆ ಆಗಲಿ ಅಂತಲೇ. ಆದರೆ ಈ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ನ್ಯೂನತೆಗಳನ್ನು ಸರಿ ಮಾಡ್ಕೊಂಡು ಸರ್ವೆ ಮಾಡಿರಿ ಅಂತ ಹೇಳಿದ್ದು. ನ್ಯೂನತೆಗಳನ್ನು ಸರಿ ಮಾಡ್ಕೊಂಡು ಸರ್ವೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಆಯೋಗಕ್ಕೆ ಆದೇಶವನ್ನು ಸಲಹೆಗಳನ್ನು ಕೊಟ್ಟಿದ್ದು. ಆದೇಶನೂ ಮಾಡೋಕ್ಕೆ ಬರೋಂಗಿಲ್ಲ ನಮಗೆ ಯಾರಿಗೂ. ಯಾಕಂದರೆ ಅದು ಇನಾನಿಮಸ್ ಬಾಡಿ, ಅದು ಸ್ವತಂತ್ರ
ಇರುವಂಥ ಒಂದು ಆಯೋಗ. ಹಿಂಗಾಗಿ ಅದಕ್ಕೆ ಯಾವುದನ್ನು ನಾವು ಸಲಹೆ ಇದನ್ನು ಕೊಡೋಕ್ಕೆ ಬರೋಂಗಿಲ್ಲೇನೋ, ಆದೇಶ ಮಾಡೋಕ್ಕೆ ಬರಲ್ಲ. ಸಲಹೆ ಕೊಡ್ಬೋದು, ಸಾರ್ವಜನಿಕರು ಕೊಡ್ಬೋದು, ನಾವು ಕೊಡ್ಬೋದು. ಕೊನೆಗೆ ಅದು ಎಲ್ಲ ಆದಮೇಲೆ ನಮ್ಮ ಹತ್ರ ಬರೋದಲ್ಲ ಸರ್ಕಾರಕ್ಕೆ, ಅವಾಗ ಕ್ಯಾಬಿನೆಟ್ನೊಳಗೆ ನ್ಯೂನತೆಗಳ ಬಗ್ಗೆ ಅವಾಗ ಚರ್ಚೆ ಮಾಡೋಣ ಅಂತ ಹೇಳಿದ್ದು ಸಿ ಎಂ ಮುಖ್ಯಮಂತ್ರಿಗಳು. ಸರ್, ಹಿಂದುಳಿದ ವರ್ಗಗಳ ಆಯೋಗ ಕೈಪಿಡಿ ರೆಡಿ ಮಾಡೋದಕ್ಕೂ ಮೊದಲು ಸರ್ಕಾರದ ಗಮನಕ್ಕೆ, ತಮಗಾಗಿರ್ಬೋದು ಮುಖ್ಯಮಂತ್ರಿಗಳ ಗಮನಕ್ಕೆ 60 ಪ್ರಶ್ನೆಗಳು ಏನೆಲ್ಲ ಇದ್ದಾವೆ ಅನ್ನುವಂಥದ್ದನ್ನು ಹೇಳಿರಲಿಲ್ವಾ, ನಿಮ್ಮ ಜೊತೆ ಚರ್ಚೆ ಮಾಡಿರಲಿಲ್ವಾ ಅಂತ? ಹೇಳಕ್ಕೆ ಬರೋಂಗಿಲ್ಲ. 60 ಪ್ರಶ್ನೆಗಳು ಅದಾವ ಅಂತ ಹೇಳಿದ್ದು, ಆದರೆ ಅದ್ರ ಬಗ್ಗೆ ಚರ್ಚೆ ನಮ್ಮ ಹತ್ರ ಮಾಡೋಕ್ಕಾಗಲ್ಲ. ಈ ಕೈಪಿಡಿಗಳ ಬಗ್ಗೆ ನಿಮ್ಮ ಹತ್ರ ಚರ್ಚೆಗಳು ಆಗ್ತಾ ಇದ್ದಾವೆ. 1561 ಜಾತಿಗಳಿದ್ದಾವೆ ಅಂತ. ಈ 1561 ಜಾತಿಗಳು ಆಯೋಗದ ಅಧ್ಯಕ್ಷರು ಬರೆದಿಲ್ಲ, ಸಿದ್ದರಾಮಯ್ಯ ಸಾಹೇಬರು ಬರೆದು ಕಳಿಸಿಲ್ಲ, ಶಿವರಾಜ್ ತಂಗಡಿಗೆ ಬರೆದು ಕಳಿಸಿಲ್ಲ. ಇದನ್ನೇ ಹಿಂದೆ ಕಾಂತರಾಜ ಆಯೋಗ ಮಾಡಿತ್ತಲ್ಲ, ಆ ಟೈಮ್ದೊಳಗೆ ಜಾತಿಯೊಳಗೆ ಬರೆಸಿದ್ದು, ನಾ ಇದೇ ಜಾತಿಯವನು, ಇದೇ ಸಮುದಾಯದವನು, ಇಂಥವನ್ನೇ ಅಂತ ಬರೆಸಿದ್ದು ವಿನ ಯಾವುದೇ ಸಮುದಾಯದ ಹೆಸರಾಗಲಿ ಮತ್ತೊಂದಾಗಲಿ ನಾವು ಬರೆದು ಕೊಡೋಂಥದ್ದಾಗಿಲ್ಲ. ಸರ್, ತಾವು ಮಾಡ್ತಿರುವಂತಹ ಜಾತಿಗಣತಿ ವಿಚಾರದಲ್ಲಿ BJP-ಅವ್ರಿಗಾಗಿರ್ಬೋದು, ವಿಪಕ್ಷಗಳಿಗಾಗಿರ್ಬೋದು, ರಾಜ್ಯದ ಕೆಲವು ಮುಖಂಡಗಳಿಗೆ ಪ್ರಮುಖ ಅಸ್ತ್ರ ಸಿಕ್ಕಿದ್ದು ಧರ್ಮದ ಕಾಲಂ ವಿಚಾರ ಪ್ರಸ್ತಾಪ ಮಾಡಿದ್ದು. ಧರ್ಮದ ಕಾಲಮಲ್ಲಿ ಯಾರು ಕನ್ವರ್ಟೆಡ್ ಆಗಿರ್ತಾರೋ ಅವರ ಮೂಲ ಜಾತಿಯನ್ನು ಕೂಡ ಅದಕ್ಕೆ ತಳಕು ಹಾಕಿರುವಂಥದ್ದು. ಈ ಬಗ್ಗೆ ಪ್ರಶ್ನಾವಳಿ ಮಾಡುವಂಥವ್ರು, ನೀವು ಹೇಳಿದ್ರಿ ಸರ್ಕಾರದ ಗಮನಕ್ಕೆ ಅದೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಆದರೆ ಅದು ಸಣ್ಣ ಯೋಚನೆ ಮಾಡಿದರೆ ಇಷ್ಟೆಲ್ಲ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗ್ತಿರ್ಲಿಲ್ವಲ್ಲ? ಸರಿ, ಏನೇ ಮಾಡಿದರೂ ಕಾಂಟ್ರವರ್ಸಿಗಳು, ಸಲಹೆಗಳು ಸಹಜವಾದಂಥ ಒಂದು ದೊಡ್ಡ ಆಯೋಗದ ಸಮೀಕ್ಷೆ ಆಗ್ತಾ ಇರೋದು 1932 ಆದಂಥದ್ದು. ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆ ಆಗಿತ್ತು. ಅದಾದಮೇಲೆ ಇವತ್ತು ಆಗ್ತಾ ಇರೋದು. ಇಂಥವೆಲ್ಲ ಆಗೋತ್ನಾಗ ಸಣ್ಣ ಪುಟ್ಟ ಲೋಪಗಳು, ಸಣ್ಣ ಪುಟ್ಟ ಚರ್ಚೆಗಳು ಅವಶ್ಯಕತೆ ಇದೆ, ಚರ್ಚೆ ಆಗಬೇಕು, ಅವಶ್ಯಕತೆ ಇದೆ. ಅದನ್ನು ತಿದ್ದಿಕೊಂಡು ಏನು ಮಾಡ್ಬೇಕಂತ ಮಾಡೋದು. ಮೊದಲು ಆಯೋಗ ತನ್ನ ಕೆಲಸ ತಾನು ಮಾಡಲಿ, ಅದಾದಮೇಲೆ ಕ್ಯಾಬಿನೆಟಿಗೆ ಬರ್ತಾ ಅವಾಗೆಲ್ಲ ಇದೇ ಕ್ಯಾಬಿನೆಟ್ ಸಚಿವರು ಇರ್ತಾರೆ. ಅದರ ಲೋಪಗಳು ಮತ್ತೊಂದು ಚರ್ಚೆ ಆಗಲಿ, ಅವಾಗ ಅದನ್ನು ನಿರ್ಧಾರ ಮಾಡೋದು. ಇನ್ನೂ ಪ್ರಾರಂಭ ಆಗಿನ ಮುಂಚಿತನೇ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ವಾಸ್ತವ ಸತ್ಯ ಹೊರಗೆ ಬರಲಿ ಅಂತಂತ ಅನ್ನೋದನ್ನು ಬಿಟ್ಟರೆ ಬದಲಿ ಯಾರ ವೈಯಕ್ತಿಕ ಶಕ್ತಿ ಇದ್ರಾಗ ಅಡಗಿಲ್ಲ. ಜಾತಿಗಣತಿ ತಾವು ಮಾಡ್ತಾ ಇದ್ದೀರಾ, ನೀವೇ ಹೇಳಿದಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಆದರೆ ಈ ಅಂಕಿ ಅಂಶಗಳು ಸಿಕ್ಕ ಬಳಿಕ ಒಂದು ಕಡೆ ಇದನ್ನು ನೀವೇನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಈ ನಮ್ಮ ರಾಜ್ಯದಲ್ಲಿ 7 ಕೋಟಿ ಕನ್ನಡಿಗರಲ್ಲಿ ಈ ಜಾತಿ ಇಷ್ಟು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕಾಗೋದಿಲ್ಲ. ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಈ ಸ್ಪಷ್ಟ ಅಂಕಿ ಅಂಶಗಳನ್ನು ಸಂಗ್ರಹ ಮಾಡ್ತಾ ಇದ್ದೀರಾ? ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. 24.1% SC/STಗಳು ಈ ರಾಜ್ಯದೊಳಗಿದ್ದಾರೆ ಅಂತಂದು. 24.1% ಸರ್ವೆ ಆದಮೇಲೆ ಬಂದಿದ್ದಲ್ಲ ನಮಗೆ ಅಂಕಿಅಂಶ. ಇಷ್ಟು SCಗಳಿದ್ದಾರೆ, ಇಷ್ಟು STಗಳಿದ್ದಾರೆ ಅಂತ ಬಂದಿದ್ದು. 17% SCಗಳಿದ್ದಾರೆ, ಉಳಿದಂಥ 7% STಗಳಿದ್ದಾರೆ ಅಂತ ಬಂದಿದ್ದಲ್ಲ. ಅದಕ್ಕೀಗ ನಾವು ಬಜೆಟ್ನೊಳಗೆ ಅಲೋಕೇಶನ್ ಮಾಡಿದ್ವಲ್ಲ, ಬಜೆಟ್ನೊಳಗೆ ಇಡೀ ರಾಜ್ಯದ ಬಜೆಟ್ನೊಳಗೆ 24.1% SC ಮತ್ತು STಗಳಿಗೆ ಮೀಸಲಿಡಬೇಕು ಅಂತ ಆ ದುಡ್ಡನ್ನು ಮೀಸಲಿಡುವಂಥದ್ದು. ಆ ರೀತಿ ಕಲ್ಪನೆ ಮುಖ್ಯಮಂತ್ರಿಗಳಿದೆ, ಸಿದ್ದರಾಮಯ್ಯನವ್ರದ್ದಿದೆ. ಏನಂದರೆ ಯಾರು ಜನಕ್ಕೆ ಇದು 60 ಪ್ರಶ್ನೆಗಳೊಳಗೆ ಪ್ರತಿಯೊಬ್ಬರು ಮಾಹಿತಿ ಇರ್ತೈತಿ. ಯಾರಿಗೆ ಹೌಸ್ಲೆಸ್ ಇದ್ದಾರೆ, ಯಾರಿಗೆ ಲ್ಯಾಂಡ್ ಇಲ್ಲ, ಯಾರಿಗೆ ಹೊಲ ಇಲ್ಲ, ಯಾರಿಗೆ ಮನೆ ಇಲ್ಲ, ಯಾರಿಗೆ ಯಾವ ಪರಿಸ್ಥಿತಿ ಒಳಗಿದ್ದಾರೆ. ಆ ರೀತಿ ಬಡತನದಾಗಿರೋಂಥವ್ರು ಎಲ್ಲ ಸಮಾಜದಾಗಿದ್ದಾರೆ. ಲಿಂಗಾಯತ ಸಮುದಾಯದಾಗಿದ್ದಾರೆ, ಒಕ್ಕಲಿಗರ ಸಮುದಾಯದಾಗಿದ್ದಾರೆ, ಬ್ರಾಹ್ಮಣ ಸಮುದಾಯದಾಗಿದ್ದಾರೆ, ಬೇರೆ ಎಲ್ಲ ಜಾತಿ ಸಮುದಾಯದಾಗೂ ಇದ್ದಾರೆ. ಅವ್ರಿಗೇನಾದರೂ ಯೋಜನೆ ಕೊಡಬೇಕಲ್ಲ, ಅದನ್ನು ಮಾಹಿತಿ ಸರ್ಕಾರದೊಳಗಿದ್ರೆ ತಪ್ಪೇನು? ಅದನ್ನು ಮಾಡೋ ಸಲುವಾಗಿ ಆ ಯೋಚನೆಯನ್ನು ಇಟ್ಕೊಂಡೆ ಈ ಸರ್ವೆಯನ್ನು ಮಾಡಿಸ್ತಾ ಇರೋದು. ಸರ್, ನೀವು ಪದೇ ಈ ಸಮೀಕ್ಷೆಯನ್ನು ತರ್ತೀರಾ, ಆ ಸಂದರ್ಭದಲ್ಲಿ ಬೇರೆ ಸಮುದಾಯಗಳಿಗಿಂತಲೂ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು, ಹೆಚ್ಚು ಗೊಂದಲ ಇರುವಂಥದ್ದು ವೀರಶೈವ, ಲಿಂಗಾಯತ ಸೇರಿದಂತೆ ಹಲವು ಲಿಂಗಾಯತ ಪಂಗಡಗಳಲ್ಲಿ. ಇದು ತಂದಾಗಲೆಲ್ಲವೂ ಕೂಡ ಆ ಸಮುದಾಯಗಳು ಚರ್ಚೆ ಮಾಡ್ತಿರೋದೇನಂತ ಹೇಳಿದ್ರೆ, ನಮ್ಮನ್ನು ಒಡೆಯುವಂಥ ಒಂದು ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇದು ಒಂದು ರೀತಿ BJP-ಅವ್ರಿಗೂ ಕೂಡ ಪ್ರಮುಖ ಅಸ್ತ್ರವಾಗಿ ಸಿಕ್ಕಿದೆ. ಇದನ್ನೇ ನೇರವಾಗಿ BJP-ಅವರು ಮೊನ್ನೆ ಚಿಂತನ ಮಂಥನ ಸಭೆಯಲ್ಲೂ ಕೂಡ ಅದೇ ಚಿಂತನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ BL ಸಂತೋಷ್ ಅವರು ಮಾತಾಡ್ತಾರೆ, ವಿಜೇಂದ್ರ ಅವರು ಮಾತಾಡ್ತಾರೆ. ನೇರವಾಗಿ ರಾಜ್ಯದಲ್ಲಿ ಲಿಂಗಾಯತರನ್ನು ಒಡೆಯುವಂಥ ಒಂದು ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. 2018ರಲ್ಲಿ ನಿಮ್ಗೆ ಯಾವ ರೀತಿ ಅಣೆಪಟ್ಟಿ ಕಟ್ಟಿದ್ರೋ ಅದೇ ಅಣೆಪಟ್ಟಿಯನ್ನು ಇವತ್ತು ವಿಪಕ್ಷಗಳು ಕಟ್ತಿದ್ದಾವೆ. ಅದರಂತೆ ನೀವು ಕೂಡ ನಡ್ಕೊಳ್ತಿದ್ದೀರಾ. ನೋಡಿರಿ, BJP ಕೆಲಸ ಏನು? ಅವ್ರಿಗೇನು ಕೆಲಸ ಇದೆ? ಅವ್ರಿಗೆ ಮಾಡೋಕ್ಕೆ ಏನು ಕೆಲಸ ಇದೆ? 2.5 ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದ ಜನರು ಸಮೃದ್ಧಿಯಿಂದ ನೆಮ್ಮದಿಯಿಂದ ಇದ್ದಾರೆ.
ಅವ್ರಿಗೆ ಬೇರೆ ವಿಷಯನೇ ಇಲ್ಲ. ಈ ವಿಷಯ ಇರಲಾರ್ದಕ್ಕೆ ಯಾವುದೋ ಒಂದು ವಿಚಾರಗಳನ್ನು ತೆಗೆದುಕೊಂಡು ಅವರು ಚರ್ಚೆಯನ್ನು ಮಾಡ್ತಾಯಿದ್ದಾರೆ. ಈ ಚರ್ಚೆ ಮಾಡೋದನ್ನು ಬಿಟ್ಟು, ಇಂಥವು ಚರ್ಚೆ ಮಾಡೋದನ್ನು ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಲಿ, ಬರಲಿ. 12 ವರ್ಷ ಕೇಂದ್ರದೊಳಗೆ ಅಧಿಕಾರದಾಗಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹೇಳಿ, ಎಷ್ಟು ಯೋಜನೆಗಳನ್ನು ತಂದಿದ್ದಾರೆ ಅಂತ ಹೇಳಿ. ಈಗ ಅವ್ರದ್ದೊಂದು ನನಗೆ ಅಸಹ್ಯ ಅನ್ನಿಸ್ತಾ ಇದೆ ಮತ್ತು ಒಂದು ಜೋಕರ್ ರೀತಿಯೊಳಗೆ ಮಾತಾಡ್ತಾ ಇದ್ದಾರೆ. ಏನಂತಂದರೆ GST ಉತ್ಸವ ಅಂತ ಕಡಿಮೆ ಮಾಡಿದ್ರಲ್ಲ ಸರ್, ಅದಕ್ಕೆ 8 ವರ್ಷಗಳ ಬಳಿಕ 9 ವರ್ಷಗಳ ಬಳಿಕ GST ಕಡಿಮೆ ಮಾಡಿದ್ದಾರೆ. ಹೆಚ್ಚು ಮಾಡಿ ಕಡಿಮೆ ಮಾಡಿದ್ದು ಇದು GST ಕಾನ್ಸೆಪ್ಟೇ ನಿಮ್ಮದು UPA ಸರ್ಕಾರ ಇದ್ದಾಗ. ಅವತ್ತಿನ ಕಾಲದೊಳಗೆ GST ಇಷ್ಟೇ ಆಗಬೇಕು. ಈಗೇನು ಎಷ್ಟು ಮಾಡಿದ್ದಾರೆ? ಈಗ GST ಇಷ್ಟೇ ಮಾಡಬೇಕಂತ ಅವತ್ತು ರಾಹುಲ್ ಗಾಂಧಿಯವ್ರು ಹೇಳಿದ್ದು. ಅವತ್ತು ಇವ್ರಿಗೇನು ತಲೆ ಗೊತ್ತಾ? ಹೋಗಲಿಲ್ಲ. ಹಾಗೆ ಇಂಥ ಉತ್ಸವಗಳನ್ನು ಮಾಡೋದವರು ತಾವೇ ಹೆಚ್ಚು ಮಾಡೋದು, ತಾವೇ ಕಮ್ಮಿ ಮಾಡೋದು, ಅದು ಉತ್ಸವ ಅಂತ. ಈ ರೀತಿ ಇದನ್ನು ಬೇಡ, ಬೇರೆ ಬೇರೆ ವಿಚಾರಗಳನ್ನು ಹೇಳಿ. 24.1% ರಾಜ್ಯದೊಳಗೆ ಹೆಂಗೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಒಂದು ಮಾಡಲ್ಲು, ಈ ದೇಶಕ್ಕೆ ಮಾಡೋನು SC STಗಳಿಗೆ ಈ ದೇಶದೊಳಗೆ ಅನುಕೂಲ ಆಗುತ್ತಂತ ಅಂಥವೆಲ್ಲ ಕಾನ್ಸೆಪ್ಟನ್ನು ಓಕೆ ಹೇಳಿ. ಅದನ್ನು ಬಿಟ್ಟಿದ್ದಾರೆ. ಜಾತಿ ಬಗ್ಗೆ ಡಿಸ್ಕಷನ್ನು, ಧರ್ಮದ ಬಗ್ಗೆ ಡಿಸ್ಕಷನ್ನು, ಆಯೋಗ ಈ ಸಮೀಕ್ಷೆ ಬಗ್ಗೆ. ಸ್ವಾಮಿ, ಸಮೀಕ್ಷೆ ಆಗಿರೋದ್ರಿಂದ ನಿನಗೆ ಅಂಕಿಅಂಶ ಇರೋದ್ರಿಂದ ಒಳ್ಳೆಯದಲ್ಲ ಸರ್ಕಾರಕ್ಕೆ. ಅಲ್ಲ, ಇದನ್ನು ಕೋರ್ಟಲ್ಲೂ ಕೂಡ ಭಾಳಷ್ಟು ಪ್ರಶ್ನೆಗಳು ರೈಸ್ ಆಗ್ತಾ ಇದ್ದಾವೆ. ಸಮೀಕ್ಷೆ ಮಾಡೋದಕ್ಕೆ, ಸರ್ವೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಎಲ್ಲ ಆಗಲಿ, ಕೋರ್ಟ್ನೊಳಗೆ ಡಿಸ್ಕಷನ್ ಆಗಲಿ, ಕೋರ್ಟ್ ಆದೇಶ ಏನು ಕೊಡ್ತೈತೆ ಅದನ್ನು ಪಾಲನೆ ಮಾಡೋಣ, ತಪ್ಪೇನಿಲ್ಲ. ನಾನು ಕೇಳ್ತೀನಿ BJP ಅವರಿಗೆ, ಜಯಪ್ರಕಾಶ್ ಹೆಗಡೆ ಅವರು ಆಯೋಗ ಯಾರು ಮಾಡಿದ್ದು? ಜಯಪ್ರಕಾಶ್ ಅವರು ನೇಮಕ ಮಾಡಿದ್ದು ಯಾರು? ಇವರೆಲ್ಲ. ಜಯಪ್ರಕಾಶ್ ಮಧ್ಯಂತರ ವರದಿ ಕೊಟ್ಟರಲ್ಲ, ಏನಂತ ಕೊಟ್ಟರು ಮಧ್ಯಂತರ ವರದಿ? 2C 2D ಯಾವ ಆಧಾರದ ಮೇಲೆ ಮಾಡಿದ್ರಿ? ಇದೇ ಕಾಂತರಾಜ್ ಅವ್ರದ ಮತ್ತು ಜಯಪ್ರಕಾಶ್ ಹೆಗಡೆ ಅವರ ಆಯೋಗ, ಇದೇ ಆಯೋಗದ ಹಿಂದುಳಿದ ವರ್ಗ ಆಯೋಗ ತೊಗೊಂಡು ಮಾಡಿದ್ರಲ್ಲ. ಮತ್ತು ಆಯೋಗ ಯಾಕೆ ಕೆಲಸ ಮಾಡಬೇಕು? ಇಂಥದಕ್ಕೆಲ್ಲ ಕೆಲಸ ಮಾಡೋದಕ್ಕೆ ಅಂತಂದರೆ ಅವತ್ತು ನೀವು ಮಾಡಿದ್ರಲ್ಲ 2D TC ಆಯಿತು, ಅದು ಕೋರ್ಟಿಗೆ ಹೋಯ್ತು, ಸುಪ್ರೀಂ ಕೋರ್ಟ್ನಾಗ ಹೋಯ್ತು, ಅದಾಯಿತು. ಅವ್ರ ಅವಧಿಯಲ್ಲಿ ಕಾಂಟ್ರವರ್ಸಿಗಳು ಆಗಲಿಲ್ವಲ್ಲ? ಕಾಂಟ್ರವರ್ಷಿಯಲ್ ಒಬ್ಬರದ್ದು ಪಾಲು ತೆಗೆದು ಮತ್ತೊಬ್ಬರು ಪಾಲು ಹಾಕಿದ್ದು ಕಾಂಟ್ರವರ್ಸಿ ಅಲ್ವಾ? ಇದು ನಮ್ಮದು ಕಾಂಟ್ರವರ್ಸಿ ಅಲ್ಲ. ಕಾಂಟ್ರವರ್ಸಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರು ರೆಡಿ ಇದ್ದಾರೆ, ಬರ್ಕೊಳಕ್ಕೆ ಹೋಗೋರು ರೆಡಿ ಇದ್ದಾರೆ, ಸಮೀಕ್ಷೆ ಮಾಡೋಕ್ಕೂ ಸರಳವಾಗಿ ನಡೀತಾ ಇದೆ. BJPಯವರಿಗೆ ಮಾತ್ರ ಆತಂಕ ಸ್ಟಾರ್ಟ್ ಆಗಿದೆ. ಎಲ್ಲೇ ಹೆಚ್ಚು ಈಗ ಗ್ಯಾರಂಟಿ ಕೊಡೋದ್ರಿಂದ ಎಲ್ಲ ಜನಸಂಖ್ಯೆ ಕಾಂಗ್ರೆಸ್ ಕಡೆ ಹೋಗಿಬಿಟ್ಟೈತೆ. ಹೀಗಾಗಿ ಇದು ಒಂದು ಆಯೋಗದೊಂದು ಆತಂದರೆ ಹೆಚ್ಚು ಜನಸಂಖ್ಯೆ ಕಾಂಗ್ರೆಸ್ ಪರ ನಿಂತು ಬಿಡ್ತಾರಂತ ಅವರಿಗೆ ಆತಂಕ ಮತ್ತು ಹೆದರಿಕೆ ಇದೆ. ಅದ್ರ ಸಲಾಗಿ ಅವ್ರು ಚರ್ಚೆ ಮಾಡ್ತಾಯಿದ್ದಾರೆ. ಸರ್, ಈ ಸಮೀಕ್ಷೆಗೆ 22 ಮತ್ತು ಅಕ್ಟೋಬರ್ 7 ಏನು ಆ ಗಡುವು ಅಷ್ಟೇನಾ, ಏನು ವಿಸ್ತರಣೆ ಮಾಡ್ತೀರಾ? ಯಾಕಂದರೆ ಇದ್ರ ಬಗ್ಗೆನೇ ಭಾಳಷ್ಟು ಪ್ರಶ್ನೆಗಳು ಚರ್ಚೆ ಆರಂಭ ಆಗಿದೆ. ಸದ್ಯಕ್ಕೆ ಆ ಡೇಟನ್ನು ದಿನಾಂಕನ ನಿಗದಿ ಮಾಡಿದ್ದೀವಿ. ಆ ದಿನಾಂಕ ಬರಲಿ, ಅದರೊಳಗೆ ಎಷ್ಟು ಸಾಧ್ಯತೆ ಅಷ್ಟು. ಈಗ ನಾನು ಅಧಿಕಾರಿಗಳನ್ನ ಕರೆದು ನಾನು ಸಭೆ ಮಾಡಿದೆ, ಏನಾಗಿದೆ ಎಂತಾಗಿದೆ ಅಂತ. ಒಂದಿಷ್ಟು ಏನು ಈ ಸರ್ವರ್ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಇವತ್ತು ಸಾಯಂಕಾಲ ಅನ್ನೋದಾಗ ಸರ್ವರ್ ಪ್ರಾಬ್ಲಮ್ ಸಾರ್ಟ್ ಆಗುತ್ತೆ. ಅಲ್ಲ, ಒಂದು ಕಡೆ ಸರ್ವರ್ ಪ್ರಾಬ್ಲಮ್, ಇನ್ನೊಂದು ಕಡೆ 60 ಪ್ರಶ್ನೆಗಳಿಗೂ ಉತ್ತರಿಸಬೇಕು. 60 ಪ್ರಶ್ನೆಗಳಿಗೆ ಒಂದು ಅರ್ಜಿ ಉತ್ತರಿಸ್ಬೇಕಂದ್ರೆ 60 ಪ್ರಶ್ನೆಗಳಿಗೆ ಉತ್ತರಿಸೋಕೆ ಜನ ರೆಡಿ ಇದ್ದಾರೆ, ಬರ್ಕೊಳೋರು ರೆಡಿ ಇದ್ದಾರೆ. ನೋಡೋರಿಗೆ ಮತ್ತು ಕೇಳೋರಿಗೆ ತಾಳ್ಮೆ ಇರಲಾರ್ದಂಗೆ ಆಗೈತೆ. ಯಾರಿಗೆ ಅಂತಂದರೆ ಕೆಲವೊಂದಿಷ್ಟು ಇದೇ ಬೆಂಕಿ ಹಚ್ಚೋ ಕೆಲಸ ಮಾಡೋಂಥವ್ರಿಗೆ ಮಾತ್ರ ತೊಂದರೆ ಆಗ್ತಾಯಿದೆ. ಅದಕ್ಕೆ ಯಾರೂ ತಲೆ ಕೆಡ್ಸ್ಕೊಳಕತ್ತಿಲ್ಲ. ಜನರು ಭಾಗಿಯಾಗಕ್ಕೆ ರೆಡಿ ಇದ್ದಾರೆ, ಜನರು ಇನ್ವಾಲ್ವ್ಮೆಂಟ್ ಆಗಕ್ಕೆ ರೆಡಿ ಇದ್ದಾರೆ, ಬರ್ಕೊಳಕ್ಕೆ ಹೋಗೋ ರೆಡಿ ಇದ್ದಾರೆ. ಸಮೀಕ್ಷೆ ಸಕ್ಸಸ್ ಆಗುತ್ತೆ. ಅಕ್ಟೋಬರ್ 7 ಸಮೀಕ್ಷೆ ಮುಗಿತೈತಿ. ಸರ್, ಹಿಂದುಳಿದ ವರ್ಗಗಳ ಆಯೋಗದಲ್ಲಿರುವಂತಹ ಕೆಲವು ಸದಸ್ಯರೇ ಈ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿದ್ದಾರೆ ಸರ್ಕಾರದ ಬಗ್ಗೆ. ಅದನ್ನು ನೋಡೋಣ. ಮೊದಲು 7ನೇ ತಾರೀಕು ಅಕ್ಟೋಬರ್ 7ರವರೆಗೆ ಏನೇನಾಗುತ್ತೆ ಅಂತ ನೋಡೋಣ. ಅದಾದಮೇಲೆ ಮುಂದೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಇಲ್ಲಿವರೆಗೂ ಅಂತೂ ಚರ್ಚೆ ಆಗಿಲ್ಲ. ಅವಧಿ ವಿಸ್ತರಣೆ ಮತ್ತೊಂದು ಮಗದ ಬಗ್ಗೆ ಈ ಸದ್ಯ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಈ ಟೈಮ್ ಇದೆ, ಪ್ರಾರಂಭ ಆಗಿದೆ, ಮಾಡ್ತಾಯಿದ್ದಾರೆ. ನಿನ್ನೆ ಬೇರೆ 71,000 ಆಗಿದ್ವು. ಈಗ ಬೆಳಗ್ಗೆ ನಾನು ಚೆಕ್ ಮಾಡಿದೆ, 2-3 ಅವರ್ಸ್ ಒಳಗೆ 1,93,000 ಆಗಿದಾವೆ. ನಾವು ಒಂದು ದಿವಸಕ್ಕೆ 10 ಲಕ್ಷ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನೋಡೋಣ, ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಿವರಾಜ್ ತಂಗಡಗಿ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಅಂಕಿಅಂಶಗಳನ್ನು ಸಂಗ್ರಹ ಮಾಡ್ತಾ ಇರುವಂಥ ಈ ಮರುಸರ್ವೆ ಮಾಡ್ತಿರುವ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವ ಜಾತಿಯ ಪರಿಸ್ಥಿತಿ
ಆ ನೆಲಮಟ್ಟದಲ್ಲಿ ಯಾವ ರೀತಿಯಾಗಿದೆ ಅದು ಸರ್ಕಾರಕ್ಕೆ ಮನವರಿಕೆ ಆದರೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ಯೋಜನೆಗಳನ್ನು ತಯಾರು ಮಾಡೋದಕ್ಕಾಗಿರ್ಬೋದು, ಯೋಜನೆಗಳನ್ನು ಕೊಡೋದಕ್ಕಾಗಿರ್ಬೋದು ಈ ಅಂಕಿಅಂಶಗಳು ಅನುಕೂಲ ಆಗುತ್ತವೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ಸರ್ವೆ ಕಾರ್ಯ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪೃಥ್ವಿರಾಜ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.